ಶರಣಬಂಧುಗಳೇ, ಮನುಷ್ಯನ ಜೀವನ ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ನಮ್ಮ ಇಡೀ ಜೀವನವನ್ನು ಸಾಗಿಸ್ತೇವೆ. ಈ ಜೀವನವನ್ನು ಸಾಗಿಸುವಾಗ ನಾವೆಲ್ಲರೂ ಅನೇಕ ಕಷ್ಟಗಳನ್ನು, ಸುಖದ ಸಂದರ್ಭಗಳನ್ನು, ನೋವು ನಲಿವುಗಳನ್ನು ಎದುರಿಸ್ತಾ ಇರ್ತೀವಿ. ನಮ್ಮಲ್ಲಿರ್ತಕ್ಕಂಥ ಸಂಸಾರಿಕ ಜಂಜಾಟದಲ್ಲಿ ಅನೇಕ ಏರುಪೇರುಗಳು ಬರ್ತಾ ಇರ್ತವೆ. ಆ ಎಲ್ಲ ಏರುಪೇರುಗಳಿಗೆ ದಿವ್ಯ ಔಷಧಿ, ಮನಃಶಾಂತಿ ಸಿಗಬೇಕಾದ್ರೆ ಇಂಥ ಉತ್ಸವಗಳಲ್ಲಿ ಭಾಗಿಯಾದಾಗ ಮಾತ್ರ ಸಾಧ್ಯ ಅಂತ ನನಗನ್ನಿಸ್ತದೆ. ಏಕೆಂದರೆ ಸಂಸಾರ ಅನ್ನೋದು ಭಾಳ ವಿಚಿತ್ರವಾಗಿದೆ. ನಮ್ಮ ಜೀವನದಲ್ಲಿ ಕೆಲವು ಅಂಶಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಜೀವನ ಹೇಗಿದೆ ಅಂದರೆ ವಾಸ್ತವದ ಜೀವನ, ವ್ಯಾವಹಾರಿಕ ಜೀವನ. ವಾಸ್ತವತೆ ಮತ್ತು ವ್ಯಾವಹಾರಿಕ. ವಾಸ್ತವತೆ ಅಂದರೆ ನಾವು ಹುಟ್ಟಿನಿಂದ ಸಾಯುವವರೆಗೆ ಬದುಕುವುದು, ಇದು ವಾಸ್ತವ ಸತ್ಯ. ಆದರೆ ಈ ಬದುಕಿನ ಮಧ್ಯದಲ್ಲಿ ನಾವು ಮಾಡಬಾರದ ಕೆಲಸಗಳನ್ನು ಮಾಡಿ ಸಮಾಜದ ಆಗುಹೋಗುಗಳ ಬಗ್ಗೆ, ಕೆಟ್ಟದ್ದನ್ನು, ಒಳ್ಳೆಯದನ್ನು, ನಮಗೆ ಲಾಭದಾಯಕವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ಏನು ಮಾಡ್ತೀವಲ್ಲ, ಅದು ವ್ಯಾವಹಾರಿಕ ಸತ್ಯ. ವಾಸ್ತವ ಸತ್ಯ ಬೇರೆ, ವ್ಯಾವಹಾರಿಕ ಸತ್ಯ ಬೇರೆ. ವಾಸ್ತವ ಸತ್ಯ ಅಂದರೆ ಒಂದು ಮಣ್ಣಿನ ಮಡಿಕೆ ಇರ್ತದೆ. ಆ ಮಡಿಕೆಗೆ ನಾವು ಒಂದು ಗಡಿಗೆ ಅಂತ ಕರಿತೀವಿ, ಮಡಿಕೆ ಅಂತ ಕರಿತೀವಿ. ಅದು ನಮಗೆ ಕಣ್ಣಿಗೆ ಕಾಣುವಂಥ ಒಂದು ಗಡಿಗೆ, ಅದು ವ್ಯಾವಹಾರಿಕ ಸತ್ಯ. ಆದರೆ ಆ ಗಡಿಗೆಯಲ್ಲಿ ಅಡಗಿರ್ತಕ್ಕಂಥ ಮಣ್ಣು ಏನಿದೆ ನಮ್ಮ ಕಣ್ಣಿಗೆ ಕಾಣಲ್ಲ, ಅದು ವಾಸ್ತವ ಸತ್ಯ. ನಾವು ಸಾಮಾನ್ಯವಾಗಿ ನಮ್ಮ ಮಕ್ಕಳಾಗಲಿ, ನಮ್ಮ ವಯಸ್ಸಾಗಲಿ, ನಾವು 30 ವರ್ಷ ದಾಟ್ತು, 40 ವರ್ಷ ದಾಟ್ತು ಅಂತ ಮಾತಾಡ್ತೀವಿ. ನಮ್ಮ 50 ವರ್ಷದ ವಾರ್ಷಿಕ ಉತ್ಸವ, ಮದುವೆ, ವಿವಾಹ ವಾರ್ಷಿಕೋತ್ಸವ ಎಲ್ಲನೂ ಮಾಡ್ಕೋತೀವಿ. ಆದರೆ 50 ವರ್ಷಗಳ ನಮ್ಮ ಜೀವನ ಸಾಗಿದ್ದು ಅದು ವ್ಯಾವಹಾರಿಕ ಸತ್ಯ. ಆದರೆ ನಮ್ಮ ಜೀವನದ ದಿನಗಳಲ್ಲಿ 50 ವರ್ಷ ಕಡಿಮೆ ಆಗಿದೆ, ನಮ್ಮ ಸಾವಿಗೆ 50 ವರ್ಷ ಕಡಿಮೆ ಆಗಿದೆ ಅನ್ನೋದು ಅದು ವಾಸ್ತವ ಸತ್ಯ. ಹೀಗೆ ವಾಸ್ತವ ಸತ್ಯಕ್ಕೂ ಮತ್ತು ವ್ಯಾವಹಾರಿಕ ಸತ್ಯಕ್ಕೂ ಭಾಳ ವ್ಯತ್ಯಾಸವನ್ನು ನಾವು ಕಂಡುಕೊಳ್ತೇವೆ. ಒಬ್ಬ ಶ್ರೀಮಂತ ಇರ್ತಾನೆ, ಅಗರ್ಭ ಶ್ರೀಮಂತ. ಊರ ಮುಂದಿನ ಒಂದು ಹೊಲಕ್ಕೆ ಅವನು ಹೇಳ್ತಾನೆ, ಈ ಹೊಲ ಎಷ್ಟಾದರೂ ಪರವಾಗಿಲ್ಲ, ಎಷ್ಟು ಲಕ್ಷ ಆದರೂ ಪರವಾಗಿಲ್ಲ, ನಾನು ಅದನ್ನು ಕೊಟ್ಟು ಕೊಂಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆದರೆ ಅವನು ದುಡ್ಡು ಕೊಟ್ಟು ಹೊಲ ಖರೀದಿ ಮಾಡೋದು ವ್ಯಾವಹಾರಿಕ ಸತ್ಯವಾದರೆ, ಆ ಭೂಮಿ, ಆ ನೆಲ ಆ ಮನುಷ್ಯನಿಗೆ ಹೇಳ್ತದೆ, ನೀನು ನನಗೆ 10 ಲಕ್ಷ ಕೊಟ್ಟು 1 ಎಕರೆ ಖರೀದಿ ಮಾಡಿರ್ಬೋದು, ಆದರೆ ನಾನು ನಿನಗೆ ಒಂದೇ ಒಂದು ಪೈಸಾ ಇಲ್ಲದೆ ನಿನ್ನನ್ನು ನಾನು ತಗೊಳ್ತೀನಿ ಅನ್ನೋದು ಇದು ವಾಸ್ತವ ಸತ್ಯ. ವ್ಯಾವಹಾರಿಕ ಸತ್ಯ ಅವನು ದುಡ್ಡು ಕೊಟ್ಟು ಭೂಮಿ ಖರೀದಿ ಮಾಡೋದು. ವಾಸ್ತವ ಸತ್ಯ ದುಡ್ಡು ಇಲ್ಲದೇ ಭೂಮಿ ಮನುಷ್ಯನಿಗೆ ಖರೀದಿ ಮಾಡೋದು. ಈ ರೀತಿ ನಾವು ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಾಗ ನಮಗೆ ಬಸವ ತತ್ವ, ವಚನ ಸಾಹಿತ್ಯ ಅತ್ಯವಶ್ಯಕವಾಗಿದೆ. ಶರಣಬಂಧುಗಳೇ, ಇತ್ತೀಚೆಗೆ ಈಗ 1ನೇ ತಾರೀಕಿನಿಂದ ಜನಗಣತಿ ಆರಂಭವಾಗಿದೆ. ಈ ಜನಗಣತಿಯಲ್ಲಿ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥ ಪ್ರಭೇದಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಲಿಂಗಾಯತ ಅನ್ನುವರು
ಅವರು ಯಾವುದೇ ಧರ್ಮಕ್ಕೆ ವೀರಶೈವ ಅನ್ರಿ ಓಕೆ ಅಂತೀವಿ ನಾವು, ಇಸ್ಲಾಂ ಅನ್ರಿ ಓಕೆ ಅಂತೀವಿ, ಎಲ್ಲ ಧರ್ಮಕ್ಕೆ ನಿಮ್ಮ ಪಾಡಿಗೆ ನೀವು ಇರ್ರಿ, ಆದರೆ ನಮ್ಮ ಧರ್ಮ ಮಾತ್ರ ಲಿಂಗಾಯತ ಧರ್ಮ ಅನ್ನೋದನ್ನು ನಾವು ಇನ್ನೊಬ್ಬರಿಗೆ ವೈರತ್ವ ಬೇಡ. ಹೇಳ್ತಾರೆ, ವೀರಶೈವ ಮೊದಲಿನಿಂದ ಬಂದಿದೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಅಗಸ್ತ್ಯ ಮುನಿಗಳು ಮತ್ತು ರೇಣುಕಾಚಾರ್ಯರ ಸಂವಾದವನ್ನು ನಾವು ಯಾವುದೋ ಒಂದು ಗ್ರಂಥದಲ್ಲಿ ನೋಡ್ತೀವಿ. ಅದಕ್ಕೆ ವೀರಶೈವ ಧರ್ಮ ಪ್ರಾಚೀನವಾದದ್ದು 3000-4000 ವರ್ಷದಿದೆ, ಅದು ನಮ್ಮದೇ ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ. ಆದರೆ ಲಿಂಗಾಯತ ಧರ್ಮದವರು ಉಳಿದ ವೀರಶೈವ ಏನಾದರೂ ಹೇಳಿ, ನಮ್ಮ ಲಿಂಗಾಯತ ಧರ್ಮ ಹುಟ್ಟುಕೊಂಡಿರೋದು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರಿಂದ. ಇದು ನಾವು ಅಲ್ಲಗಳೆಯುವಂತಿಲ್ಲ. ನಿಮ್ಮದು ಏನಾದರೂ ಇರ್ರಿ, ನಮಗೆ ಧರ್ಮಗುರು ಬಸವಣ್ಣನವರು ಧರ್ಮಗ್ರಂಥ, ವಚನ ಸಾಹಿತ್ಯ, ಅಷ್ಟಾವರಣ, ಪಂಚಾಚಾರ ಇವೆಲ್ಲವೂ ನಮ್ಮಲ್ಲಿದ್ದಾವೆ. ಇವು ನಾವು ಆಚರಣೆ ಮಾಡ್ತೀವಿ. ನಾವು ಲಿಂಗಾಯತರು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಇರಲಿ. ಆದರೆ ಅನಾವಶ್ಯಕವಾಗಿ ನೀವು ವೀರಶೈವ ಅನ್ರಿ, ವೀರಶೈವ ಲಿಂಗಾಯತರು ಅನ್ನೋದು ಒಂದೇ ಅನ್ನುವಂಥ ಭಾವನೆ ನಮ್ಮ ಲಿಂಗಾಯತರಲ್ಲಿ ಇಲ್ಲ. ಏಕೆಂದರೆ ಒಂದು ಚುಟುಕು ಹೇಳ್ತೀನಿ ನಿಮಗೆ, ಜೋ ಹೋತಾ ಹೇ ಅಚ್ಚೆ ಕೆ ಲಿಯೇ ಹೋತಾ ಹೇ ಅಂತ. ಈ ಲಿಂಗಾಯತದ ಒಂದು ಮೂಮೆಂಟು ಕೆಲವೇ ದಿನದಲ್ಲಿ ಯಶಸ್ಸು ಕಾಣುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಏಕೆಂದರೆ ಇದಕ್ಕೆ ತನ್ನದೇ ಆದಂಥ ಸಿದ್ಧಾಂತ ಇದೆ, ತನ್ನದೇ ಆದಂಥ ವ್ಯಕ್ತಿಗಳು ಇದರ ಮುಂಚೂಣಿಯಲ್ಲಿದ್ದಾರೆ. ನಾವು ಬೇರೆ ಧರ್ಮವನ್ನು ಹೀಯಾಳಿಸೋದಿಲ್ಲ. ಇಸ್ಲಾಂ ಇರಲಿ, ಕ್ರೈಸ್ತ ಇರಲಿ, ಬೌದ್ಧ, ಜೈನ, ಯಾವುದೇ ಧರ್ಮ ಅವರ ಒಂದು ಶಿಷ್ಟಾಚಾರಗಳು, ಅವರ ಆಚರಣೆಗಳು ಅವರು ಆಚರಿಸಲಿ, ಅದಕ್ಕೆ ನಾವು ವಿರೋಧ ಮಾಡಲ್ಲ. ಆದರೆ ಲಿಂಗಾಯತರ ಆಚರಣೆಗಳಿಗೆ ಇನ್ನೊಬ್ಬರು ವಿರೋಧ ಮಾಡಿದಾಗ ಲಿಂಗಾಯತರು ಕೋಪಗೊಳ್ಳೋದು ಸಹಜ ಅನ್ನಿಸ್ತದೆ. ಒಬ್ಬ ರಾಜ ಇರ್ತಾನೆ, ಆ ರಾಜಗೆ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ, ಭಾಳ ಆತ್ಮ ಇರ್ತಾನೆ ಅವನು. ಆ ಪ್ರಧಾನಮಂತ್ರಿಗೂ ರಾಜನಿಗೂ ಎಷ್ಟು ಸಂಬಂಧ ಇರ್ತದಂದರೆ, ಏನೇ ಕೆಲಸ ಮಾಡಿದ್ರೂ ಸಹಿತ ರಾಜ ಆ ಪ್ರಧಾನಿಗೆ ಬಿಟ್ಟು ಯಾವುದೇ ಕೆಲಸ ಮಾಡಿರಲ್ಲ. ಒಂದು ಸರ್ತಿ ಏನಾಗಿರ್ತದಂದರೆ, ಅರಮನೆಯಲ್ಲಿ ರಾಜ ತನ್ನ ಖಡ್ಗವನ್ನು ಒರೆಸುವಾಗ ಆ ಖಡ್ಗಕ್ಕೆ ಅವನ ಕೈ ತಟ್ಟಿ ಅವನ ಬೆರಳು ಸ್ವಲ್ಪ ರಕ್ತ ಬರ್ತದೆ. ರಕ್ತ ಬಂದಾಗ ಪ್ರಧಾನಿ ಇರ್ತಾನಲ್ಲ, ಅವನಿಗೆ ಕೇಳ್ತಾನೆ, ಏನಪ್ಪ ನಾನು ಇದು ಒರೆಸ್ಬೇಕಾದ್ರೆ ನನ್ನ ಕೈಗೆಲ್ಲ ರಕ್ತ ಬಂತು, ಇಷ್ಟೊಂದು ಕಚ್ಚೋಗಿದೆ ಅಂತ ಹೇಳಿದಾಗ ಬಹುತ್ ಬಡಿಯಾ ಅಂತಾನೆ. ಅವನೊಂದು ರೂಢಿ ಇರ್ತದೆ ಪ್ರಧಾನಿದು, ಏನೇ ಈ ಕೆಲಸ ಆದರೂ ಸಹಿತ ಬಹುತ್ ಬಡಿಯಾ ಅಂತ, ಭಾಳ ಒಳ್ಳೆಯದಾಯಿತು ಅಂತ ಹೇಳ್ತಿರ್ತಾನೆ. ಆವಾಗ ರಾಜನಿಗೆ ಸಿಟ್ಟು ಬರ್ತದೆ, ನನ್ನ ಕೈ ಕಟ್ಟಾಗಿದೆ, ರಕ್ತ ಬಂದಿದೆ, ಆದರೂ ಭಾಳ ಒಳ್ಳೆಯದಂತೀಯಲ್ಲ, ನಿನಗೆ ಏನು ಮಾಡಬೇಕು ಅಂತ ಸಿಟ್ಟು ಬಂದು ಇವನಿಗೆ ಜೈಲಿಗೆ ಹಾಕ್ರಿ ಅಂತ ಹೇಳ್ಬಿಡ್ತಾನೆ. ಜೈಲಿಗೆ ಹಾಕಿದಾಗ ಅವನು ಜೈಲಲ್ಲಿ ಇರ್ತಾನೆ, ಪ್ರಧಾನಿ ಆಪ್ತ. ಅದೇ ಸಂದರ್ಭದಲ್ಲಿ ರಾಜ ಅಡವಿಗೆ ಬೇಟೆ ಆಡೋಕ್ಕೆ ಹೋಗ್ತಾನೆ. ಬೇಟೆ ಆಡೋಕ್ಕೆ ಹೋದಾಗ ಅಲ್ಲಿ ಅರಣ್ಯದಲ್ಲಿ ಹೋಗ್ತಾ ಇರ್ತಾನೆ, ಪ್ರಾಣಿಗಳ ಹಿಂದೆ ಹೋಗ್ತಾ ಇದ್ದಾಗ ಅಲ್ಲಿ ಆ ಕಾಡು ಮನುಷ್ಯರ ಒಂದು ಗುಂಪಿರ್ತದೆ. ಅವರೆಲ್ಲರೂ ಅಂಬ ರೊಂಬ ರೊಂಬ ಅಂತ ಕುಡಿತಾ ಇರ್ತಾರೆ. ಅಲ್ಲಿ ಈ ರಾಜ ಹೋಗ್ತಾನೆ, ಇವನ ಕುದುರೆ ಮೇಲೆ ಹೋಗ್ತಿರ್ತಾನೆ. ಹೋದಾಗ ಅವರೆಲ್ಲರೂ ಇವನು ಯಾರೋ ಬೇರೆ ಇದರಿಂದ ಬಂದಿದ್ದಾನೆ, ಅವನಿಗೆ ಹಿಡಿದು ದೇವಿಗೆ ಬಲಿ ಕೊಡ್ರಿ ಅಂತೇಳಿ ಅವನಿಗೆ ಹಿಡ್ಕೊಂಬರ್ತಾರೆ. ಹಿಡ್ಕೊಂಬಂದು ರಂಬ ರಂಬ ಅಂತ ಕುಣಿದು ಆ ರಾಜನಿಗೆ ಕತ್ತರಿಸ್ಬೇಕಂತೇಳಿ ಹೋಗ್ತಿರ್ತಾರೆ. ಕತ್ತರಿಸ್ಬೇಕಂತ ಹೋದಾಗ ಅದರಲ್ಲಿ ಒಬ್ಬನು ನೋಡ್ತಾನೆ, ಇವನು ಬರಳಿಲ್ಲ, ಇವನು ಬರಳು ಊನಾಗಿದೆ, ಊನಾದಂಥ ವ್ಯಕ್ತಿಗೆ ದೇವರು ಬಲಿ ಕೊಡೋಕ್ಕಾಗಲ್ಲ, ಇವನು ಬಿಟ್ಟು ಬಿಡೋಣ ಅಂತ ಹೇಳ್ತಾರೆ. ಅವನಿಗೆ ಬಿಟ್ಟು ಬಿಡ್ತಾರೆ.
ಬಿಟ್ಟ ಮೇಲೆ ಆ ರಾಜ ಪುನಃ ವಾಪಸ್ ಬಂದು ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದಾಗ ಹಿಂಗೆ ಆಯ್ತಪ್ಪ ಅಂತ ಪ್ರಧಾನಿಗೆ ಹೇಳ್ತಾನೆ. ಪ್ರಧಾನಿಗೆ ಹೇಳಿದಾಗ ಪ್ರಧಾನಿ ಏನು ಹೇಳ್ತಾನಂದರೆ ಬಹುತ್ ಬಡಿಯಾ ಅಂತಾನೆ. ಹಾಂ, ಇದಕ್ಕೂ ಬಹುತ್ ಬಡಿಯಾ ಅಂತ ಯಾಕೆ ಅಂದೇವು? ಬಹುತ್ ಬಡಿಯಾ ಅಂದರೆ, ರಾಜರೇ, ಒಂದು ವೇಳೆ ನಾನು ನಿಮಗೆ ಬಹುತ್ ಬಡಿಯಾ ಅಂದಿದ್ದಿಲ್ಲ ಅಂದರೆ, ನಾನು ಜೈಲಲ್ಲಿ ಇದ್ದಿಲ್ಲ ಅಂದರೆ, ನಾನು ನಿನ್ನ ಸಂಗಡ ಅರಣ್ಯಕ್ಕೆ ಬರ್ತಿದ್ದೆ. ಅರಣ್ಯಕ್ಕೆ ಬಂದಾಗ ನಿನ್ನ ಕೈ ಬರಲು ಕಟ್ಟಾಗಿತ್ತು, ನಿನಗಂತೂ ಅವರು ಕಡಿತಿರಲಿಲ್ಲ. ಇನ್ನು ಸೆಕೆಂಡ್ ಆಪ್ಷನ್ ಯಾರ್ದಿತ್ತು? ನಂದಿತ್ತು. ಅದಕ್ಕೋಸ್ಕರ ಯಾವುದೇ ನಾನು ನಿನ್ನ ಜೊತೆ ಬರದೇ ಇದ್ದದ್ದು ಬಹುತ್ ಬಡಿಯಾ, ಒಳ್ಳೆಯ ಕೆಲಸ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡುವಾಗ ಒಳ್ಳೆಯದೇ ಅಂತ ತಿಳ್ಕೊಬೇಕು. ಕೆಲವು ಸಂದರ್ಭ ಇರ್ತದೆ, ಟೈಮ್ ಬಂದಾಗ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗ್ತದೆ. ಜೀವನ ಅಂದರೆ ಅಷ್ಟು ಸುಲಭ ಅಲ್ಲ. ಜೀವನ ಅಂದರೆ ಏನು ಅಂತ ಒಬ್ಬ ಸಂಸಾರಿ ತುಂಬ ಬೇಜಾರಾಗಿ ಹೋಗ್ತಿರ್ತಾನೆ. ಅವನು ಸಂಸಾರ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ ಅಂಥೇಳಿ ಅರಣ್ಯದಲ್ಲಿ ಜೀವನದ ಅರ್ಥ ಏನು ಅಂತ ಹುಡ್ಕಕ್ಕೆ ಹೋಗ್ತಾನೆ. ಜೀವನದ ಅರ್ಥ ಏನು ಅಂತ ಹೋಗ್ತಾ ಇದ್ದಾಗ ಅರಣ್ಯದಲ್ಲಿ ಒಂದು ಜಿಂಕೆಗಳು, ಈ ಚಿಗರಿಗಳ ಗುಂಪು ಓಡ್ತಾ ಇರ್ತವೆ. ಆ ಜಿಂಕೆಗಳಿಗೆ ಕೇಳ್ತಾನೆ ಜೀವನ ಅಂದರೆ ಏನು ಅಂತ. ಜೀವನ ಅಂದರೆ ಏನೂ ಇಲ್ಲ, ಬರೀ ಓಡೋದೊಂದೇ ಜೀವನ. ನಮಗೆ ಎಷ್ಟು ತಿಳಿತದೆ ಅಷ್ಟು ಓಡೋದಷ್ಟೇ ನಮ್ಮ ಜೀವನ ಅಂತ ಜಿಂಕೆಗಳು ಹೇಳ್ತವೆ. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಎರಡು ಕೋಣಗಳು ಗುದ್ದಾಡ್ತಾ ಇರ್ತವೆ. ಜೀವನ ಅಂದರೆ ಏನು ಅಂತ ಕೇಳ್ತಾನೆ. ಆವಾಗ ಆ ಕೋಣಗಳು ಹೇಳ್ತವೆ, ಬಲಿಷ್ಠ ಅಶಕ್ತ. ಯಾರು ಅಶಕ್ತ ಇರ್ತಾರೆ ಅವನನ್ನು ತುಳಿದು ನಾವು ಗೆಲ್ಲೋದೇ ಜೀವನ ಅಂತ ಹೇಳ್ತಾನೆ. ಇವನಿಗೆ ತೃಪ್ತಿ ಆಗಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾನೆ. ಒಂದು ದೊಡ್ಡ ಪ್ರಾಣಿ ಆರಾಮಾಗಿ ತಿಂದು ಮಲಗಿರ್ತದೆ. ಅವನಿಗೆ ಕೇಳ್ತಾನೆ ಜೀವನ ಅಂದರೆ ಏನು ಅಂತ. ಅವನು ಹೇಳ್ತಾನೆ, ನೋಡಪ್ಪ, ನಮ್ಮ ಜೀವನದಲ್ಲಿ ನಮಗೆಷ್ಟು ಸಿಗ್ತದ ಅಷ್ಟು ಆರಾಮಾಗಿ ತಿಂದು ಆರಾಮ್ ನಿದ್ದೆ ಮಾಡೋದೇ ಜೀವನ ಅಂತ. ಆದರೂ ತೃಪ್ತಿ ಆಗಲ್ಲ. ಮುಂದೆ ಹೋಗ್ತಾನೆ. ಒಂದು ನದಿ ಹರಿತಾ ಇರ್ತದೆ. ಆ ನದಿ ಕೇಳ್ತಾನೆ ಜೀವನ ಅಂದರೆ ಏನು ಅಂತ. ಆ ನದಿ ಹೇಳ್ತದೆ ಉತ್ತರ, ನೋಡಿ ಸ್ವಾಮಿ, ನಾನು ಉಗಮ ಸ್ಥಾನದಿಂದ ಎಲ್ಲಿ ಹುಟ್ಟಿದ್ದೀನಿ ಅಲ್ಲಿಂದ ಇಲ್ಲಿಗೆ ಹರಿದು ಬರುವಾಗ ನನಗೆ ಕಲ್ಲು, ಮುಳ್ಳು, ಗುಡ್ಡ, ಬೆಟ್ಟ, ಬಂಡೆಗಲ್ಲುಗಳು ಇವೆಲ್ಲವೂ ನನಗೆ ಅಡೆತಡೆಗಳನ್ನು ಉಂಟು ಮಾಡಿದವು. ಆ ಎಲ್ಲ ಅಡೆತಡೆಗಳನ್ನು ಧಿಕ್ಕರಿಸಿ ಸರಾಗವಾಗಿ ಹರಿತಾ ಬಂದಿನಲ್ಲ, ಇದೇ ನಿಜವಾದ ಜೀವನ ಅಂತ. ಈ ರೀತಿ ನಮ್ಮ ಜೀವನದಲ್ಲಿ ನಮಗೆ ಅನೇಕ ಕಷ್ಟಗಳು ಬರ್ತವೆ. ಕಷ್ಟ ಬಂದ ತಕ್ಷಣ ಯಾವುದೋ ದೇವ್ರಿಗೆ ಬೈಯೋದು, ನನಗೆ ದೇವರು ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ, ಇವೆಲ್ಲ ಯಾಕಂತ. ಅದಕ್ಕೋಸ್ಕರ ಯಾವುದನ್ನು ನಾವು ಪಾಸಿಟಿವ್ ಆಗಿ ತಗೊಳ್ರಿ. ಆ ಪಾಸಿಟಿವಿಟಿ ಬರಬೇಕಾದ್ರೆ ನಮಗೆ ವಚನ ಸಾಹಿತ್ಯ, ಶರಣ ಧರ್ಮ, ಶರಣ ಸಾಹಿತ್ಯ ಅತಿ ಮುಖ್ಯವಾಗಿರ್ತದೆ. ಇನ್ನೊಂದು ಏನಂದರೆ, ನಾವು ಅನಾವಶ್ಯಕವಾಗಿ ಯಾವುದನ್ನು ನೆಗೆಟಿವ್ ಪಾಸಿಟಿವ್ ತಗೋಬೇಕು, ಯಾವುದನ್ನು ನೆಗೆಟಿವ್ ಆಗಿ ನೆಗ್ಲೆಕ್ಟ್ ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ, ಒಬ್ಬ ರಾಜ ಶಿವ ಅರಣ್ಯದ ರಾಜ ಇರ್ತಾನೆ. ಒಂದು ಕತ್ತಿ ಮತ್ತು ಹುಲಿ ಅವಿಬ್ಬರು ಜಗಳ ಆಡ್ತಿರ್ತಾವೆ. ಅವರಿಬ್ಬರು ಫ್ರೆಂಡ್ ಇರ್ತಾರೆ. ಒಂದು ಸತಿ ಜಗಳ ಬರ್ತದೆ ಅವರಿಬ್ಬರಿಗೆ. ಏನಂದರೆ, ಹುಲಿ ಏನು ಮಾಡ್ತದೆ, ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಹೋಗೋಣ ಬಾ, ಅಲ್ಲಿ ಹುಲ್ಲು ಚೆನ್ನಾಗಿದೆ ಅಂತ ಹೇಳ್ತಾರೆ. ಕತ್ತಿ ಮತ್ತು ಹುಲಿ ಆ ಹುಲ್ಲುಗಾವಲಿಗೆ ಹೋಗ್ತವೆ. ಹುಲಿ ಹೇಳ್ತದೆ, ಭಾಳ ಚೆನ್ನಾಗಿದೆ ನೋಡು ಹುಲ್ಲು, ತಿನ್ಬೋದು ಇಲ್ಲಿ ಅಂತ. ಕತ್ತಿ ಹೇಳ್ತದೆ, ಈ ಹುಲ್ಲು ಹಸಿರಾಗಿಲ್ಲ, ನೀಲಿ ಬಣ್ಣದಿದೆ ಅಂತ ಕತ್ತಿ ಹೇಳ್ತದೆ. ಹುಲಿ ಅಂತದ, ಹುಲ್ಲು ಎಂದರೂ ನೀಲಿ ಬಣ್ಣದಿರೋಕ್ಕೆ ಸಾಧ್ಯನಾ? ಹಸಿರಾಗಿ ಕಾಣಿಸ್ತದ, ಹಸಿರದ ನೋಡು ಅಂತ ಹೇಳ್ತಾರೆ. ಇಲ್ಲ, ಇದು ಬಗೆಹರಲ್ಲಿ ಇಬ್ಬರು ನಡಿ ಅಂತೇಳಿ ಆ ರಾಜ ಶಿವರಾಜನ ಹತ್ರ ಹೋಗ್ತಾರೆ. ಹೋದಾಗ
ಹುಲಿ ಹೇಳ್ತದೆ, ನೋಡ್ರಿ ನಾ ಹುಲ್ಲಿಗೆ ಹಸುರಾಗಿದೆ ತಿನ್ನು ಅಂತ ಹೇಳಿದ್ರೆ ಈ ಕತ್ತಿ ಹೇಳಕತ್ತದ ಅದು ನೀಲಿ ಬಣ್ಣದದ ಎಲ್ಲದ ಹಸುರು ಅಂತ ಹೇಳ್ತಾ ಇದೆ. ಹಿಂಗಾಗಿ ಜಗಳ ಬಂದದ, ನ್ಯಾಯ ನಿಮ್ಮ ಹತ್ರ ತಂದೀನಿ ಅಂತ ಹೇಳಿದಾಗ ಆ ಸಿಂಹರಾಜ ಹೇಳ್ತಾನೆ. ಇಷ್ಟೆಲ್ಲ ಕೇಳಿದ ಮೇಲೆ ಸಿಂಹ ಹೇಳ್ತದೆ, ಕತ್ತಿ ಹೇಳಿದ ಕರೆಕ್ಟ್ ಅದ, ಹುಲಿ ನೀಲಿ ಬಣ್ಣದಿರ್ತದೆ. ಅವಾಗ ಕತ್ತಿ ಖುಷಿಯಾಗಿ ಹೋಗ್ತಿರ್ತದೆ. ಅದು ಹೋದ್ಮೇಲೆ ಹುಲಿ ಸಿಂಹಕ್ಕೆ ಕೇಳ್ತದೆ, ಏನು ಸಿಂಹರಾಜನೇ ನೀನು, ಇಡೀ ಜಗತ್ತೇ ಎಲ್ಲ ಪ್ರತಿಯೊಬ್ಬರು ಒಪ್ಕೋತಾರೆ ಹುಲ್ಲು ಹಸಿರಾಗಿರ್ತದೆ, ನೀನು ನೀಲಿಯಾಗಿದೆ ಅಂತ ಕತ್ತಿ ಹೇಳಿದ್ರೂ ಸಹಿತ ಅದಕ್ಕೆ ನೀನು ಅದೇ ಸರಿ ಅಂತೇಳಿ ನನಗೆ ಶಿಕ್ಷೆ ಕೊಟ್ಟಿಯಲ್ಲ, ಇದು ಸರಿನಾ? ಬರೋಬ್ಬರ್ ನಿನಗೆ 8 ದಿವಸ ನೀನು ಊಟ ಇಲ್ಲದೆ ಇರಬೇಕು ಅಂತ ಶಿಕ್ಷೆ ಕೊಟ್ಟಿದ್ದೀನಿ, ಅದು ನಾವು ಕೊಟ್ಟಿರೋ ಶಿಕ್ಷೆ ಕರೆಕ್ಟ್ ಇದೆ ಅಂತ ಹೇಳ್ತಾನೆ. ಇದೆಯಂತ ನ್ಯಾಯ, ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂದಾಗ ಆ ಹುಲಿಗೆ ಸಿಂಹ ಹೇಳ್ತದೆ, ನಿನಗೆ ಶಿಕ್ಷೆ ಏಕೆ ಕೊಟ್ಟಿನಿ ಗೊತ್ತಾ? ನೀನು ಅನಾವಶ್ಯಕವಾಗಿ ಆ ಕತ್ತಿ ಜೊತೆ ವಾದ ಮಾಡಿದೆಲ್ಲ, ಅದು ಶಿಕ್ಷೆ ನಿನಗೆ ಕೊಟ್ಟಿದ್ದೀನಿ ಅಂತ. ಅದಕ್ಕೋಸ್ಕರ ನಾವು ಯಾವುದೇ ವಾದ ವಿವಾದಗಳನ್ನು ಮಾಡುವಾಗ ಅವರ ವಿಚಾರ ನಮ್ಮ ವಿಚಾರ ಒಂದೇ ಇದೇನೋ ಇಲ್ಲೋ, ಅದು ವಾಸ್ತವ ಇದೇನೋ ಇಲ್ಲೋ ಅನ್ನೋದನ್ನು ಪರೀಕ್ಷಿಸಿ ನಾವು ಮುಂದುವರಿಬೇಕು. ನಮ್ಮ ಜೀವನ ಸಹಿತ ಅಷ್ಟೇ ಒಳ್ಳೆಯದು ಕೆಟ್ಟದನ್ನು ಯೋಚನೆ ಮಾಡಿ ಹೆಜ್ಜೆ ಇಡುವಂಥ ಒಂದು ಪರಿಕಲ್ಪನೆ ನಾವು ನೀವೆಲ್ಲರೂ ಅಳವಡಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶರಣು ಶರಣ.